ದೇವ್ರೆ, ಒಳ್ಳೆ ದೇವ್ರೆ, ತಿನ್ನೋದಕ್ಕೆ ತಿಂಡಿ ಕೊಟ್ಟೆ, ಕುಡಿಯೋದಕ್ಕೆ ಒಳ್ಳೆ ನೀರು ಕೊಟ್ಟೆ, ಆದರೆ ಮಲಗೋದಕ್ಕೆ ಹಾಸ್ಪಿಟಲ್ ಬೆಡ್ ಯಾಕೆ ಕೊಟ್ಟೆ? ಅದಕ್ಕೆ ನೀನು ನನಗಿಷ್ಟ ಇಲ್ಲ, ಆದರೂ ನಾನು ನಿನ್ನ ಪ್ರೀತಿಸ್ತಾನೇ ಇರ್ತೀನಿ, ಯಾಕಂದರೆ ನಾನು ಆರಾಧ್ಯ ಆದ್ರಿಂದ ಅಂತ ಹುಚ್ಚುಚ್ಚಾಗಿ ಒದರಿದ್ಲು. ಅವಳನ್ನ ಅಸಹನೆಯಿಂದ ನೋಡ್ತಾ ತಲೆಗೆ ಪೆಟ್ಟು ಬಿದ್ದೋರಿದ್ರಿಂದ ಬ್ರೈನ್ ಕೂಡ ಕೆಟ್ಟು ಹೋದಂತಿದೆ, ನಿನಗೊಮ್ಮೆ ಟೆಸ್ಟ್ ಮಾಡಿಸಿದ್ರೆ ಸರಿ ಅಂತ ವ್ಯಂಗ್ಯವಾಗಿ ಅಂದ ಅಧಿರಾಜ್ ವರ್ಮ. ಏನಿಲ್ಲ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿ ಹುಷಾರಾಗಿದ್ದೀನಿ, ಆ್ಯಂಡ್ ಬೇಕಿದ್ರೆ ಈಗಲೇ ತೋರಿಸ್ತೀನಿ ಅನ್ನುತ್ತಾ ಸ್ಪ್ರಿಂಗ್ ಥರ ಪಟಕ್ಕನೆ ಎದ್ಲು ಆರಾಧ್ಯ. ಅಲ್ಲಿಂದ ಒಂದೇ ಒಂದು ಹೆಜ್ಜೆ ಕೆಳಗಿಟ್ರೆ ಕಾಲು ಮುರಿದು ಬಿಡ್ತೀನಿ ಅಂತ ವಾರ್ನಿಂಗ್ ಟೋನಲ್ಲಿ ಹೇಳ್ತಿದ್ದ ಅಧಿರಾಜ್ ವರ್ಮನನ್ನು ನೋಡಿ, ನೀವೇ ಅಲ್ವಾ ಅಂದಿದ್ದು ಟೆಸ್ಟ್ ಮಾಡಿಸ್ಬೇಕಂತ, ಮತ್ತು ನಾನು ಚೆನ್ನಾಗಿದ್ದೀನಿ ಅಂತ ಪ್ರೂವ್ ಮಾಡಬೇಕಲ್ವಾ ಅಂದ್ಲು ಆರಾಧ್ಯ. ಆಲ್ರೆಡಿ ಪ್ರೂವ್ ಆಗಿದೆ, ನಾನು ನಿನ್ನ ಬ್ರೈನ್ ಬಗ್ಗೆ ಅಂದರೆ ನೀನು ಬಾಡಿ ಬಗ್ಗೆ ಹೇಳಿದೆ ಅಂತ ನೇರವಾಗಿ ಹೇಳ್ದ ಅಧಿರಾಜ್ ವರ್ಮ. ಅದಕ್ಕಿಂತ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಅಧಿರಾಜ್ ವರ್ಮ ಏನಂತಾನೋ ಅಂತ ಭಯದಿಂದ ಗಟ್ಟಿಯಾಗಿ ಕಣ್ಮುಚ್ಕೊಂಡು ಮಲಗಿರುವಂತೆ ಆ್ಯಕ್ಟ್ ಮಾಡಿದ್ಲು ಆರಾಧ್ಯ. ಇಷ್ಟರಲ್ಲಿ ಯಾವುದೋ ಎಮರ್ಜೆನ್ಸಿ ವರ್ಕ್ ಬಂದಿದ್ದರಿಂದ ಹೊರಗಡೆ ಹೋದ ಅಧಿರಾಜ್ ವರ್ಮ. ಅದೇ ಸರಿಯಾದ ಸಮಯ ಅಂದ್ಕೊಂಡು ಬೆಡ್ ನಿಂದಿದ್ದು ಗಬಗಬನೆ ತನ್ನ ಬ್ಯಾಗ್ ಹತ್ರ ಹೋಗಿ ಮೊಬೈಲನ್ನು ತೆಗೆದ್ಲು. ಅಯ್ಯಯ್ಯೋ, ಇದರಲ್ಲಿ ಇನ್ನೂ ಚಾರ್ಜಿಂಗ್ ಇದೆ, ಶುಭ್ರವಾಗಿ ಅಧಿರಾಜ್ ವರ್ಮ ಬರೋವರೆಗೂ ಗೇಮ್ಸ್ ಆಡ್ಬೋದು ಅಂತ ಬೆಡ್ ಮೇಲೆ ಪದ್ಮಾಸನ ಹಾಕ್ಕೊಂಡು ಕೂತು ಬ್ಯುಸಿಯಾಗಿ ಗೇಮ್ಸ್ನಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಹಾಗೆ ಎಷ್ಟು ಹೊತ್ತಿತ್ತೋ ತಿಳಿಯೋದು, ಆದರೆ ಇಷ್ಟರಲ್ಲಿ ಯಾರೋ ರೂಮ್ ಡೋರ್ ಓಪನ್ ಮಾಡಿ ಸೌಂಡ್ ಕೇಳಿಸಿದ್ರಿಂದ ಅದೇನು ಈ ವಿಲನ್ ಅಷ್ಟು ಬೇಗ ಬಂದುಬಿಟ್ಟ, ಅಬ್ಬಾ ನಾನೇ ಗೇಮ್ ಆಡ್ತಿದ್ದೀನಿ ಅಂತ ಗೊತ್ತಾದರೆ ನನಗೆ ಈಗಲೇ ಕೊನೆಯ ದಿನ ಆಗುತ್ತೆ ಅಂತ ಮೊಬೈಲನ್ನು ಪಿಲ್ಲೋ ಕೆಳಗಡೆ ಇಟ್ಟು ಏನೂ ಅರಿಯದವಳಂತೆ ಮುಸುಕು ಹೊತ್ಕೊಂಡ್ಲು ಆರಾಧ್ಯ. ಆಗಲೇ ಎದುರು ಎತ್ತರವಾಗಿರೋ ವ್ಯಕ್ತಿ ನಿಂತು ಕೈಗಳನ್ನ ಕಟ್ಟಿಕೊಂಡು ತನ್ನ ಕಡೆ ನೋಡ್ತಿರೋದ್ರಿಂದ, ನೀನು ಯಾರು ಮಾರಾಯ, ನನ್ನ ಎದುರು ನಿಂತಿದೆಯಾ, ನಿನಗೇನು ಕೆಲಸ ಇಲ್ವಾ, ಹಾಗೆ ದೆವ್ವದ ಥರ ಕಣ್ಮಿಟುಕಿಸ್ದೆ ನೋಡ್ತಿದ್ಯಾ, ಹೀಗೆ ಇನ್ನು ಎಷ್ಟು ಹೊತ್ತು ಹ್ಯಾಕ್ಟ್ ಮಾಡಬೇಕು ಅಂತ ಒದ್ದಿದ್ದಂಥ ಬೆಡ್ಶೀಟನ್ನು ಕೊಂಚ ತೆಗೆದು ಇಣುಕು ನೋಡಿದ್ಲು. ತನ್ನ ಕಡೆ ನೇರವಾಗಿ ನೋಡ್ತಿದ್ದ ಮೋಹಿತ್ ಕಾಣಿಸ್ತಾ ಅವನನ್ನು ನೋಡಿ ಹುಚ್ಚು ನಗು ನಗ್ತಾ, ಹಲೋ ಮೋಹಿತ್ ಅವರೇ, ಹೇಗಿದ್ದೀರಾ, ಯಾವಾಗ ಬಂದ್ರಿ, ನೀವು ಅಧಿರಾಜ್ ಅವ್ರಿಗಾಗಿ ಬಂದಿದ್ದೀರಾ, ಅವ್ರು ಈಗಲೇ ಹೊರಗಡೆ ಹೋದರು, ಟೀ ಏನಾದರೂ ಕುಡಿತೀರಾ ಅಂತ ಮಾತಾಡ್ಸಿದ್ಲು ಆರಾಧ್ಯ. ಉಪ್ಪು ಕರಗಿಸಿದ ಬ್ಲ್ಯಾಕ್ ಟೀ ಕುಡಿಯೋ ಅಭ್ಯಾಸ ನನಗಿಲ್ಲ ಅಂತ ಮುಖ ಸೀರಿಯಸ್ ಆಗಿಟ್ಕೊಂಡು ಅಂದ ಮೋಹಿತ್. ಇದೇನು ಹೀಗೆ ಮಾತಾಡ್ತಿದ್ದಾನೆ, ಮೊನ್ನೆ ಟೀ ಕೊಟ್ಟಿದ್ದು ನಾನೇ ಅಂತ ಅರ್ಥ ಆಗೋಯ್ತಾ ಅಂತ ಒಳಗೊಳಗೆ ಅಂದ್ಕೊಳ್ತಾ, ನೀವು ಕುಡಿಬೇಕು ಅಂದರೂ ಇಲ್ಲಿ ನಿಂಬೆಹಣ್ಣುಗಳಿಲ್ಲ ಬಿಡಿ ಅಂತ ಹೇಳಿದ್ಲು ಆರಾಧ್ಯ. ಓಹೋ, ಹಾಗಿದ್ರೆ ನೀನು ಬೇಕಂತಲೇ ನನ್ನ ಅಟೆನ್ಷನ್ಗಾಗಿ ಮಾಡಿದ್ಯಾ ಅಲ್ವಾ ಅಂತ ನೇರವಾಗಿ ಕೇಳ್ದ ಮೋಹಿತ್. ನಾನೇನು ಮಾಡಿದೆ, ಆದರೂ ನಿಮ್ಮ ಬಗ್ಗೆ ಅಟೆನ್ಷನ್ ನನಗ್ಯಾಕೆ, ನೀವೇನಾದರೂ ಸೆಲೆಬ್ರಿಟಿನಾ ಅಂತ ವ್ಯಂಗ್ಯವಾಗಿ ಅಂದ್ಲು ಆರಾಧ್ಯ. ಪ್ಯಾಲೇಸ್ನಲ್ಲಿ ನೀನಲ್ಲದೆ ಇನ್ನೂ ಹೊಸಬ್ರು ಯಾರಿದ್ದಾರೆ, ಮೋಸ್ಟ್ಲಿ ನನಗೆ ಟೀ ಹೇಗಿಷ್ಟ ಅಂತ ಸುರೇಶ್ಗೆ ಹಾಗೂ ಸಾವಿತ್ರಕ್ಕೆ ಚೆನ್ನಾಗಿ ಗೊತ್ತು, ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಹಾಗೆ ನಡೆಯೋದು, ನೀನಿರುವಾಗ ಹಾಗೆ ನಡೆದಿದೆ ಅಂದರೆ ಅದು ನಿನ್ನ ಕೆಲಸ ಅಂತ ನನಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೋಪದಿಂದ ಅಂದ ಮೋಹಿತ್. ನೀನು ಬೇಕಂತಲೇ ಏನೇನೋ ಊಹಿಸ್ಕೊಂಡು ನನ್ನನ್ನು ಬ್ಲೇಮ್ ಮಾಡಿದ್ರೆ ನಿಜಕ್ಕೂ ಸುಮ್ಮನಿರಲ್ಲ, ನಿಜಕ್ಕೂ ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ದಬಾಯಿಸೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. ನೀನು ಎಷ್ಟು ಹೇಳಿದ್ರು ನಿನ್ನ ಮೇಲೆ ನನ್ನ ಅನುಮಾನ ಮಾತ್ರ ಹೋಗಿಲ್ಲ, ಅದಕ್ಕೆ ಈ ವಿಷಯವನ್ನು ಅಧಿರಾಜ್ ವರ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆರಾಧ್ಯಳು ಇದಕ್ಕೆ ಬಾಂಬ್ ಹಾಕ್ದ. ಇಷ್ಟರಲ್ಲೇ ಯಾರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಿಸ್ತಾ ಅಧಿರಾಜ್ ವರ್ಮ ವಾಯ್ಸ್ಗೆ ಒಂದೇ ಬಾರಿಗೆ ಟೆನ್ಷನ್ ಆಗೋಯ್ತು ಆರಾಧ್ಯಗೆ. ಕಂಗಾಲಾಗಿ ತಲೆ ಎತ್ತಿ ನೋಡಿದ ಆಕೆಗೆ ತನ್ನನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ ಅಧಿರಾಜ್ ವರ್ಮ ಕಾಣಿಸ್ತಾ, ಅಯ್ಯೋ ಇದೇನು ಪೊಲೀಸ್ ಕಳ್ಳನನ್ನು ನೋಡುವಂತ ಹಾಗೆ ನೋಡ್ತಿದ್ದಾನೆ, ನಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ನ ಹೇಗೆ ಅಂತ ಕಂಗಾಲಾಗಿ ಅವನ ಕಡೆ ನೋಡ್ತಾ ನಿಂತುಬಿಟ್ಲು ಆರಾಧ್ಯ. ಆಗಲೇ ನಾನು ನಿನಗಾಗಿ ಕಾಯ್ತಿದ್ದೀನಿ, ನಿನ್ನೊಂದಿಗೆ ಮಾತಾಡೋ ಕೆಲಸ ಇದೆ ಅಂತ ಮೋಹಿತ್ನ ಮಾತುಗಳನ್ನ ಕೇಳಿ ಅವನನ್ನು ಕರ್ಕೊಂಡು ಹೊರಗಡೆ ಹೊರಟೋದ ಅಧಿರಾಜ್ ವರ್ಮ. ಅಮ್ಮಯ್ಯ, ಹೊರಗಡೆ ಹೋದರು, ಯಪ್ಪ ನಾನು ಸೇಫ್, ಹ್ಯಾಪಿಯಾಗಿ ಗೇಮ್ಸ್ ಆಡ್ಬೋದು ಅಂತ ಸಂಭ್ರಮ ಪಡ್ತಿದ್ದ ಆರಾಧ್ಯಳ ಆನಂದದ ಮೇಲೆ ನೀರು ಚೆಲ್ಲದಂತೆ ತಕ್ಷಣ ಮರಳಿ ಬಂದು ಅಲ್ಲಿದ್ದ ಸೋಫಾದಲ್ಲಿ ಸೀರಿಯಸ್ ಆಗಿ ಕೂತ ಅಧಿರಾಜ್ ವರ್ಮ. ಅದೇನು ಅಷ್ಟು ಬೇಗ ಬಂದುಬಿಟ್ರಿ, ನಿಮ್ಮ ಫ್ರೆಂಡ್ ಹೊರಟೋದ್ನಾ ಅಂತ ಆತುರದಿಂದ ಕೇಳಿದ್ಲು ಆರಾಧ್ಯ. ಹೌದು ಹೊರಟೋದ, ಆದರೆ ಅವನ ಮೇಲೆ ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ ಅಂತ ತೀವ್ರವಾದ ಸ್ವರದಲ್ಲಿ ಕೇಳ್ದ ಅಧಿರಾಜ್. ಏನೋ ನಿಮ್ಮ ಫ್ರೆಂಡ್ ಅಲ್ವಾ ಅಂತ ಕ್ಯಾಶುಯಲಾಗಿ ಕೇಳಿದೆ,
ಅಂತ ತಡಬಡಾಯಿಸ್ತಾ ಅಂದ್ಲು ಆರಾಧ್ಯ. ಅವನು ನನ್ನ ಫ್ರೆಂಡ್ ಅಲ್ಲ ಅಂತ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್ ವರ್ಮ. ಮತ್ತೆ ನಿಮ್ಮ ಶತ್ರುನಾ ಅಂತ ಬಾಯಿ ದುಡುಕಿನಿಂದ ಕೇಳಿದ್ಲು ಆರಾಧ್ಯ. ಆ ವಿಷಯ ಆಮೇಲೆ, ನಾನು ಬರೋಷ್ಟರಲ್ಲಿ ಅವನ ಜೊತೆ ಏನು ಮಾತಾಡಿದೆ ಅಂತ ನೇರವಾಗಿ ಅವಳ ಕಣ್ಣೊಳಗೆ ನೋಡುತ್ತಾ ಕೇಳ್ದ ಅಧಿರಾಜ್ ವರ್ಮ. ಜಸ್ಟ್ ಕ್ಯಾಶುಯಲ್ ಆಗಿ ಏನೋ ನಿಮ್ಮ ಸ್ನೇಹಿತ ಅಲ್ವಂತ ಟೀ ಕುಡಿತೀರಾ ಅಂತ ಕೇಳಿದೆ. ಬೇಡ ಅಂದರು. ಇಷ್ಟರಲ್ಲಿ ನೀವು ಬಂದರೆ ಅಷ್ಟೇ, ಅಷ್ಟನ್ನು ಬಿಟ್ಟು ಇನ್ನೇನೂ ಇಲ್ಲ ಅಂತ ಅಮಾಯಕವಾಗಿ ಮುಖ ಇಟ್ಕೊಂಡು ಅಂದ್ಲು ಆರಾಧ್ಯ. ಆಗಲೇ ಆರಾಧ್ಯಳಿಗೆ ಚೆಕಪ್ ಮಾಡಲು ಯಾರೋ ಬರೋದ್ರಿಂದ ಆ ಡಿಸ್ಕಷನ್ ಅಲ್ಲಿಗೆ ಮುಗಿದು ಹೋಯಿತು. ಅವಳ ಹೆಲ್ತ್ ಸ್ಟೇಬಲ್ ಇರೋದರಿಂದ ಡಿಸ್ಚಾರ್ಜ್ ಮಾಡಿಸಿ ಪ್ಯಾಲೇಸ್ಗೆ ಕರ್ಕೊಂಡು ಬಂದ ಅಧಿರಾಜ್ ವರ್ಮ. ಪ್ಯಾಲೇಸ್ಗೆ ಬಂದ ಮೇಲೂ ಮತ್ತೊಂದು 2 ದಿನ ರೆಸ್ಟ್ ಅವಶ್ಯಕತೆ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ರಿಂದ ಪ್ಯಾಲೇಸ್ನಲ್ಲೇ ಉಳಿದುಕೊಂಡ್ಳು ಆರಾಧ್ಯ. ಕೋಣೆಯಲ್ಲಿ ಕೂತಿದ್ದ ಆರಾಧ್ಯಳಿಗೆ ತಾನು ಕಾವ್ಯ ಜೊತೆ ಮಾತಾಡಿ 3 ದಿನ ಆಯಿತು ಅಂತ ನೆನಪಿಗೆ ಬಂದು ಅವಳಿಗೆ ಕಾಲ್ ಮಾಡಿದ್ಲು. ಏಯ್ ಗೂಬೆ ಮುಖದವಳೆ, 3 ದಿನ ಏನಾಗೋಗಿದೆಯೇ? ಇನ್ನು ಸ್ವಲ್ಪ ಹೊತ್ತು ಕಾಣಿಸ್ತಿದ್ರೆ ಆರಾಧ್ಯ ಕಾಣಿಸ್ತಿಲ್ಲ ಅಂತ ಪೇಪರ್ನಲ್ಲಿ ಪ್ರಕಟಣೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಅಂತ ಕೋಪದಿಂದ ಹೇಳಿದ್ಲು ಕಾವ್ಯ. ಅಂಥ ಕೆಲಸ ಮಾಡಿಬಿಡ ತಾಯಿ, ನಿನಗೆ ಪುಣ್ಯ ಬರುತ್ತೆ. ಈ ದಿನವೇ ಹಾಸ್ಪಿಟಲ್ನಿಂದ ಬಂದೆ ಅಂತ ನಡೆದದ್ನೆಲ್ಲ ಅವಳಿಗೆ ವಿವರವಾಗಿ ಹೇಳಿದ್ಲು ಆರಾಧ್ಯ. ಅಬ್ಬಾ, ಇಷ್ಟೆಲ್ಲ ನಡೆದ್ರೆ ಈಗಲೇ ಹೇಳೋದು? ಆದರೂ ಅಷ್ಟು ಕಾವ್ಯಳಿಗೆ ಇದೇನು ರೋಗ? ಸ್ವಂತ ಸಿಸ್ಟರ್ ಅಂತಲೂ ನೋಡಿದೆ ಇಷ್ಟರ ಮಟ್ಟಿಗೆ ಜಾರಿದಾಳೆ. ಅವಳ ಕೆನ್ನೆ ಒಡಿಸಿ ಅಧಿರಾಜ್ ವರ್ಮ ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ತಕ್ಕ ಶಾಸ್ತಿ ಆಯಿತು ಅಂತ ಕೋಪದಿಂದ ಹೇಳಿದ್ಲು ಕಾವ್ಯ. ಇನ್ನು ಆ ವಿಷಯನ ಬಿಟ್ಟುಬಿಡು ಅಂತ ಸ್ನೇಹಿತರಿಬ್ಬರು ಕಾಲೇಜಿನ ವಿಷಯಗಳನ್ನ ಮಾತಾಡ್ಕೊಳ್ತಾ ಕಳೆದ್ರು. ಸ್ವಲ್ಪ ಸಮಯಕ್ಕೆ ಆ ಕಾಲ್ ಕಟ್ ಮಾಡಿದ ಆರಾಧ್ಯ, ಈ ಇನ್ಸಿಡೆಂಟ್ ನಡೆದು 3 ದಿನ ಆಯಿತು. ಶ್ರಾವ್ಯ ಮನೆಗೆ ಹೋದ್ಮೇಲೆ ಈ ವಿಷಯ ಹೇಳೇ ಇರ್ತಾಳೆ. ಆದರೆ ನಾನು ಹಾಸ್ಪಿಟಲ್ ಹಿಡಿದ್ರೆ ನನ್ನ ನೋಡೋದು ಕೂಡ ಬರಲಿಲ್ಲ, ಕನಿಷ್ಠ ಫೋನ್ ಕೂಡ ಇಲ್ಲ, ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಿಲ್ಲ. ಬಹುಶಃ ಪ್ರಪಂಚದಲ್ಲಿಂಥ ಘೋರವಾದ ತಂದೆ ನನಗೆ ಮಾತ್ರನೇ ಇದ್ದಾರೇನೋ ಅಂತ ಬೇಸರದಿಂದ ಅಂದ್ಕೊಂಡ್ಳು ಆರಾಧ್ಯ. ಅವಳು ಹಾಗೆ ಆಲೋಚನೆಯಲ್ಲಿ ಇರುವಾಗಲೇ ತನ್ನ ಫೋನ್ ಮತ್ತೊಂದು ಬಾರಿ ರಿಂಗ್ ಆಯಿತು. ಮತ್ತೆ ಯಾರು ಮಾಡಿದಾರೋ ಅಂತ ಕಿರಿಕಿರಿಯಿಂದ ಅಂದ್ಕೊಳ್ತಾ ಡಿಸ್ಪ್ಲೇನಲ್ಲಿ ಹೆಸರು ನೋಡಿದ ಆರಾಧ್ಯ ಶಾಕ್ ಆಗೋದ್ಲು. ಆ ಕಾಲ್ ಮಾಡಿದ ವ್ಯಕ್ತಿ ವಿಕ್ರಮ್ ವರ್ಮ. ಡೌಟ್ಗಾಗಿ ಕಾಲ್ ಅಟೆಂಡ್ ಮಾಡಿದ ಆರಾಧ್ಯ, ಹೇಗಿದ್ದೀರಾ ಅದಕ್ಕೆ ಅಂತ ಕೇಳಿದ ತಕ್ಷಣವೇ ಆರಾಧ್ಯ ಸೈಲೆಂಟ್ ಆಗೋದ್ಲು. ಎಷ್ಟೋ ಪ್ರೀತಿಸಿದ ವ್ಯಕ್ತಿಯಿಂದ ಅತ್ತಿಗೆ ಅಂತ ಕರೆದ ಆ ಕರೆ ತನ್ನ ಹೃದಯವನ್ನು ಚುಚ್ಚಿದಂತಾಯಿತು. ಒಳಗೊಳಗೆ ಬೇಸರ ಪಡ್ತಾ ಮೌನವಾಗಿದ್ದ ಆರಾಧ್ಯ ಮರಳಿ ಅತ್ತಿಗೆ ಅಂತ ಕರೆದ ವಿಕ್ರಮ್ ವರ್ಮ ಕರೆಯಲ್ಲಿ ಎಚ್ಚರಿಕೆ ಬಂದು ಚೆನ್ನಾಗಿದ್ದೀನಿ ಅಂತ ಉತ್ತರ ಕೊಟ್ಟಳು. ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿಯಿತು, ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ತಾ ವಿಕ್ರಮ್ ವರ್ಮ. ಈಗ ಚೆನ್ನಾಗಿದ್ದೀನಿ, ಡಿಸ್ಚಾರ್ಜ್ ಆಗಿ ಈ ದಿನ ಮನೆಗೆ ಬಂದೆ ಅಂತ ಮರು ಉತ್ತರ ಕೊಟ್ಟಳು ಆರಾಧ್ಯ. ನಿಜಕ್ಕೂ ಹೇಗೆ ನಡೀತು ಅಂತ ಕೇಳಿದ ವಿಕ್ರಮ್. ಜಸ್ಟ್ ಸಣ್ಣ ಆಕ್ಸಿಡೆಂಟ್ ಅಷ್ಟೇ, ಕಾರ ಮುಂದೆ ಬಿದ್ದು ಹೋದೆ, ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡೆ, ಈಗ ಚೆನ್ನಾಗಿದ್ದೀನಿ ಅಂತ ಸಣ್ಣದಾಗೆ ಅಂದ್ಲು ಆರಾಧ್ಯ. ಅದಕ್ಕೆ ರೋಡ್ ಮೇಲೆ ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂದ ವಿಕ್ರಮ್. ಸರಿ, ಜಾಗೃತಿಯಾಗಿರ್ತೀನಿ. ನಿಮಗೆ ನೆನಪಿದೆಯೇ ನಮ್ಮ ಫಸ್ಟ್ ಮೀಟ್ ಅಂತ ಕೇಳಿದ್ಲು ಆರಾಧ್ಯ. ಸರಿಯಾಗಿ ನೆನಪಿಲ್ಲ ಅಂತ ಆಲೋಚಿಸ್ತಾ ಹೇಳಿದ ವಿಕ್ರಮ್. ಒಂದು ಬಾರಿ ಕಾರ್ ಮುಂದೆ ಬೀಳೋ ಟೈಮ್ನಲ್ಲಿ ಸೇವ್ ಮಾಡಿದ್ರಿ ಅಂತ ನೆನಪು ಮಾಡೋ ಪ್ರಯತ್ನವನ್ನು ಮಾಡಿದ್ಲು ಆರಾಧ್ಯ. ಎಸ್ ನೀವು ಮುಂದೆ ಹಿಂದೆ ನೋಡ್ಕೊಳ್ಳದೆ ಆಗಲೂ ರೋಡ್ ಕ್ರಾಸ್ ಮಾಡಿದಿರಿ, ನೋಡಲು ಕಿಡ್ ಥರ ಇರ್ತೀರ, ಇದೇನು ಈ ಹುಡುಗಿ ಹೀಗೆ ಹೋಗ್ತಿದ್ದಾಳೆ, ಸ್ವಲ್ಪ ಕೂಡ ಜಾಗ್ರತೆ ಇಲ್ಲದೆ ಅಂತ ಕಂಗಾಲು ಪಟ್ಟಿದ್ದೆ ಅಂದ ವಿಕ್ರಮ್. ಕಿಡ್ಡಾ ಅಂತ ಅಯೋಮಯವಾಗಿ ಕೇಳಿದ್ಲು ಆರಾಧ್ಯ. ಹೌದು, ನೀವು ಹಾಗೇ ಇರ್ತೀರಾ, ಆಗಲೇ ಲೇಟ್ ಆಯಿತು, ಮಲಗಿ ಅಂತ ಕಾಲ್ ಕಟ್ ಮಾಡ್ದ ವಿಕ್ರಮ್. ಕಟ್ಟಾದ ಮೊಬೈಲ್ ಕಡೆ ನೋಡ್ತಾ, ಈ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ಎಷ್ಟು ವ್ಯತ್ಯಾಸ ಇದೆ. ಒಬ್ಬರು ಉರಿಯೋ ಜ್ವಾಲಾಮುಖಿ ಆದರೆ ಮತ್ತೊಬ್ಬರು ಚಳಿಯ ಮಂಜು. ಅಧಿರಾಜ್ ವರ್ಮ ಯಾವಾಗಲೂ ಕೋಪದಿಂದಿರ್ತಾನೆ, ಅದರ ವಿಕ್ಕಿ ಯಾವಾಗಲೂ ನಗಿಸ್ತಿರ್ತಾನೆ. ಹಣದ ಪವರ್ ಇಬ್ಬರಲ್ಲಿ ತುಂಬ ವ್ಯತ್ಯಾಸ ಇದೆ. ಅಣ್ಣ ಎಲ್ಲರನ್ನು ಡಾಮಿನೇಟ್ ಮಾಡ್ತಾ ಬೆದರಿಸ್ತಿದ್ರೆ, ತಮ್ಮ ಮಾತ್ರ ಎಲ್ಲರನ್ನ ನಗಿಸ್ತಾ ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ತಾನೆ. ಹಣ ಮಾತ್ರ ಬೇಕಂತ್ಕೊಳ್ಳೋರು ಅಧಿರಾಜ್ ವರ್ಮ ಹಿಂದೆ ಬಿದ್ದರೆ, ನನ್ನಂಥ ಹುಡುಗಿ ಮಾತ್ರ ಕಿರುನಗೆಯಿಂದ ಇರೋ ವಿಕ್ಕಿಯನ್ನೇ ಬಯಸ್ತಾರೆ. ಬಟ್ ನನ್ನ ಡೆಸ್ಟಿನಿ ಮಾತ್ರ ರಾಕ್ಷಸನ ನನ್ನ ಜೀವನಕ್ಕೆ ಕಳಿಸಿದೆ ಅಂತ ನಿಟ್ಟಿಸಿರು ಬಿಟ್ಲು ಆರಾಧ್ಯ. ಆಗಲೇ ರಾತ್ರಿ 11 ಆಗಿತ್ತು. ಅಧಿರಾಜ್ ವರ್ಮ ಇನ್ನೂ ಬಂದಿರಲಿಲ್ಲ.
ಮಲ್ಗೋಣ ಅಂತ ಟ್ರೈ ಮಾಡಿದ್ರೆ ಅಷ್ಟಕ್ಕೂ ನಿದ್ರೆ ಬರಲಿಲ್ಲ. ಏನು ಮಾಡಬೇಕು ತಿಳಿದೆ ಅತ್ತ ಇತ್ತ ಹೊರಳಾಡಿದ್ಲು. ಇನ್ನು ಬೋರ್ ಹೊಡೆದು ಮೊಬೈಲ್ನಲ್ಲಿ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಎಷ್ಟು ಹೊತ್ತಾಯಿತು ತಿಳಿಯೋದು ಇಷ್ಟರಲ್ಲಿ ಯಾರದ್ದೋ ಹೆಜ್ಜೆ ಸೌಂಡ್ ಕೇಳಿಸ್ತು ಅಷ್ಟೇ. ಅಲ್ಲಿವರೆಗೂ ಗೇಮ್ನಲ್ಲಿ ಬ್ಯುಸಿಯಾಗಿದ್ದ ಆರಾಧ್ಯ ಅಧಿರಾಜ್ ವರ್ಮ ಬಂದುಬಿಟ್ಟ ಅನ್ನೋ ಗಡಿಬಿಡಿಯಲ್ಲಿ ಮತ್ತೆ ಮೊಬೈಲ್ ಮುಚ್ಚಿಟ್ಟು ಲೈಟ್ ಆಫ್ ಮಾಡಿ ದುಪ್ಪಟ್ಟ ಹೊತ್ಕೊಂಡ್ಳು. ಯಾಕಂದರೆ ಮುಂಚೆ ಹೀಗೆ ಆಡ್ತಾ 12ವರೆಗೂ ನಿದ್ದೆ ಮಾಡದೇ ಇದ್ದದಕ್ಕೆ ವಾರ್ನಿಂಗ್ ಕೊಟ್ಟಿದ್ದ. ಹೀಗೆ ಕಾಣಿಸಿದ್ರೆ ಏನು ಮಾಡ್ತಾನೋ ಅಂತ ಹೆದರಿದ್ಲು ಆರಾಧ್ಯ. ಆಗಲೇ ರೂಮ್ ಡೋರ್ ತೆರೆದು ಒಳಗಡೆ ಎಂಟರ್ ಆದ ಅಧಿರಾಜ್ ವರ್ಮ ಅವನು ಬರೋದನ್ನು ಗಮನಿಸಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿರುವಂತೆ ಆ್ಯಕ್ಟ್ ಮಾಡಿದ್ಲು ಆರಾಧ್ಯ. ನಿಧಾನವಾಗಿ ಬಂದು ಲೈಟ್ ಆನ್ ಮಾಡಿ ಆರಾಧ್ಯ ಬೆಡ್ ಹತ್ರ ಹೋಗಿ ಅವಳನ್ನು ಗಮನಿಸ್ತಾ ಕೈಗಳನ್ನ ಕಟ್ಟಿಕೊಂಡು ನಿಂತ್ಕೊಂಡ ಅಧಿರಾಜ್ ವರ್ಮ. ಅತಿ ಕಷ್ಟದಿಂದ ಉಸಿರು ಬಿಗಿ ಹಿಡಿದು ನಿದ್ರಿಸ್ತಿರುವಂತೆ ಆ್ಯಕ್ಟ್ ಮಾಡ್ತಿದ್ದ ಆರಾಧ್ಯಳನ್ನು ಸ್ವಲ್ಪ ಸಮಯ ಪರೀಕ್ಷಿಸಿ ಸೈಲೆಂಟಾಗಿ ಹಿಂದಕ್ಕೆ ತಿರುಗಿದ ಅಧಿರಾಜ್ ವರ್ಮ ತಕ್ಷಣ ಲೈಟ್ ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡ್ದ. ಬೆಡ್ ಮೇಲೆ ನಿದ್ರೆ ನಟಿಸ್ತಿದ್ದ ಆರಾಧ್ಯ ಲೈಟ್ಸ್ ಆರು ಹೋಗೋದು, ಡೋರ್ ಓಪನ್ ಮಾಡಿದ ಸೌಂಡ್ ಬರೋದು ನೋಡಿ ಅಧಿರಾಜ್ ವರ್ಮ ಹೊರಟೋದ ಅಂದ್ಕೊಂಡು ಮುಂದೆ ಹಿಂದೆ ಆಲೋಚಿಸ್ದೆ ಪಕ್ಕನೆದ್ದು ಬೆಡ್ ಇಳಿದು ಹೇ ವಿಲ್ಲನ್ ಹೊರಟೋದ, ನನ್ನ ಆ್ಯಕ್ಟಿಂಗ್ ನಂಬಿಟ್ಟ ಅಂತ ಕಿರ್ಸ್ತಾ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ಲು. ಹಾಗೆ ನೆಗೀತಾ ಡೋರ್ ಕಡೆ ನೋಡಿದ ಆರಾಧ್ಯ ಶಾಕ್ನಿಂದ ಬಾಯಿ ತೆರ್ಕೊಂಡು ನೋಡ್ತಾ ನಿಂತುಬಿಟ್ಲು. ಎಂಟ್ರೆನ್ಸ್ ಹತ್ರ ನಿಂತು ಕೈಗಳನ್ನ ಕಟ್ಕೊಂಡು ತನ್ನನ್ನೇ ನೋಡ್ತಿದ್ದ ಅಧಿರಾಜ್ ವರ್ಮನ್ನ ನೋಡಿ ಗೊಂಬೆಯಂತೆ ಬಿಗಿಯಾಗಿ ಹೋದ್ಲು. ತನ್ನನ್ನು ನೋಡುತ್ತಲೇ ಈ ರೀತಿಯಾದ ಆರಾಧ್ಯಳ ಮುಖದಲ್ಲಿ ಕಾಣಿಸ್ತಿದ್ದ ಎಕ್ಸ್ಪ್ರೆಷನ್ಸ್ಗೆ ಒಳಗೊಳಗೆ ನಗ್ತಾ ಸೀರಿಯಸ್ ಆಗಿ ಮುಂದಕ್ಕೆ ಬಂದ ಅಧಿರಾಜ್ ವರ್ಮ. ಇಷ್ಟರಲ್ಲಿ ಎಚ್ಚರಗೊಂಡು ಆರಾಧ್ಯ ಫಾಸ್ಟಾಗಿ ಬೆಡ್ ಏರಿ ಮತ್ತೆ ಮುಸುಕನ್ನು ಒದ್ದಿದ್ಲು. ಅವಳು ಮಾಡೋ ಪ್ರತಿ ಕೆಲಸ ಗಮನಿಸ್ತಿದ್ದ ಅಧಿರಾಜ್ ವರ್ಮ ನಿಧಾನವಾಗಿ ಮುಂದಕ್ಕೆ ಹೋಗಿ ಬ್ಲ್ಯಾಂಕೆಟ್ ಮೇಲೆ ಕೈಯಿಟ್ಟ. ತಾನು ಮಾಡಿದ ವೇಷಗಳಿಗೆ ಎಲ್ಲಿ ಬೈತಾನೋ ಒಂದು ಹೆದರಿದ ಆರಾಧ್ಯ ಮತ್ತಷ್ಟು ಕಂಗಾಲಾದ್ಲು. ಅವಳ ಮುಖದಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಿದ್ದ ಎಕ್ಸ್ಪ್ರೆಷನ್ಸ್ ಗಮನಿಸ್ತಾ ತಾನು ಒದ್ದಿದ್ದ ಬ್ಲ್ಯಾಂಕೆಟ್ ಪಕ್ಕಕ್ಕೆ ಸರಿಸಿ ಮೇಲೆ ಕೇಳು ಅಂತ ಆರ್ಡರ್ ಮಾಡ್ದ ಅಧಿರಾಜ್ ವರ್ಮ. ಡೋಂಟ್ ಡಿಸ್ಟರ್ಬ್ ಮೀ ಯಜಮಾನ್ರೆ, ನಂಗೆ ತುಂಬ ನಿದ್ರೆ ಬರ್ತಿದೆ ಅಂತ ಹೇಳಿ ಪಕ್ಕಕ್ಕೆ ತಿರುಗಿ ಮಲ್ಕೊಂಡು ಆರಾಧ್ಯ. ಓಹೋಹೋ ಹೌದಾ ಅಂತ ಸ್ಟ್ರೈಟಾಗಿ ಕೇಳ್ದ ಅಧಿರಾಜ್ ವರ್ಮ. ನಿಜವಾಗಿಯೂ ತುಂಬ ನಿದ್ರೆ ಬರ್ತಿದೆ, ಬೇಕಿದ್ರೆ ನನ್ನ ಮುಖ ನೋಡಿ ಎಷ್ಟು ನಿದ್ರೆ ಬಂಪರ್ನಲ್ಲಿದ್ದೀನಿ ಅಂತ ಇನ್ನೋಸೆಂಟ್ ಮುಖದಿಂದ ಅಂದ್ಲು ಆರಾಧ್ಯ. ಮತ್ತು ಇವಾಗ ತಾನೇ ಡ್ಯಾನ್ಸ್ ಮಾಡಿದ್ಯಾರು ಅಂತ ಕೇಳ್ದ ಅಧಿರಾಜ್ ವರ್ಮ. ಅಯ್ಯೋ ಅದು ನಂಗೆ ನಿದ್ರೆಯಲ್ಲಿ ಎದ್ದು ಡ್ಯಾನ್ಸ್ ಮಾಡೋ ಅಭ್ಯಾಸ ಇದೆ, ಲೈಕ್ ಸ್ಲೀಪ್ ವಾಕ್ ಅಂತ ಒಣಗಿದ ಕಣ್ಣುಗಳಿಂದ ಹೇಳಿದ್ಲು ಆರಾಧ್ಯ. ನಿನಗೆ ತುಂಬ ದೊಡ್ಡ ಪ್ರಾಬ್ಲಮ್ ಇದ್ದಂತಿದೆ, ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ಅವಳ ಕೈ ಹಿಡಿದು ಮೇಲೆ ಕೆತ್ತೋದಕ್ಕೆ ಟ್ರೈ ಮಾಡ್ದ ಅಧಿರಾಜ್ ವರ್ಮ. ಅಯ್ಯೋ ಅದೇನು ದೊಡ್ಡ ಪ್ರಾಬ್ಲಮ್ ಏನಲ್ಲ, ವರಿಯಾಗೋ ಅವಶ್ಯಕತೆ ಇಲ್ಲ ಅಂದ್ಲು ಆರಾಧ್ಯ. ಅದನ್ನು ಹೇಳಬೇಕಾಗಿರೋದು ಡಾಕ್ಟರ್ ಅಂತ ಹೇಳಿ ಅವಳ ಕೈ ಹಿಡಿದು ಎಳೆದ ಅಧಿರಾಜ್. ನಿಜಕ್ಕೂ ಇಷ್ಟು ಸಣ್ಣ ವಿಷಯಕ್ಕೆ ಡಾಕ್ಟರ್ ಯಾಕೆ, ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಸಾಕು ಅಂತ ಹೇಳಿ ಅವನಿಂದ ಕೈ ಬಿಡಿಸ್ಕೊಂಡು ನಿದ್ರಿಸೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಸರಿ ಅಂತ ಹೇಳಿ ಒಂದೇ ಬಾರಿಗೆ ತನ್ನ ಭಾರವೆಲ್ಲ ಅವಳ ಮೇಲೆ ಹಾಕಿ ಚೆಸ್ಟ್ ಮೇಲೆ ತಲೆ ಇಟ್ಟು ಮಲ್ಕೊಂಡ ಅಧಿರಾಜ್ ವರ್ಮ. ಏನು ಮಾಡ್ತಿದ್ದಾರೆ ಯಜಮಾನ್ರೆ, ಇಲ್ಲೆಲ್ಲ ನಿಮ್ಮ ರೂಮ್ಗೆ ಹೋಗಿ ಮಲಗಿ ಅಂತ ಅನ್ನೋ ಪಕ್ಕಕ್ಕೆ ನೂಕೋ ಪ್ರಯತ್ನ ಮಾಡಿದ್ಲು ಆರಾಧ್ಯ. ನನಗೆ ತುಂಬ ನಿದ್ರೆ ಬರ್ತಿದೆ, ಡೋಂಟ್ ಡಿಸ್ಟರ್ಬ್ ಅಂತ ತಲೆ ಎತ್ತಿ ತುಂಬ ಸೀರಿಯಸ್ ಆಗಿ ಹೇಳಿ ಮತ್ತೆ ಮಲ್ಕೊಂಡ ಅಧಿರಾಜ್ ವರ್ಮ. ನೀವಿಲ್ಲಿ ಮಲಗಿದ್ರೆ ನನಗೆ ನಿದ್ರೆ ಬರಲ್ಲ, ನಿಮ್ಮ ತೂಕ ನನಗೆ ಹೊರೋದಕ್ಕಾಗಲ್ಲ, ಮೇಲೆ ಕೇಳಿ ಯಜಮಾನ್ರೆ ಪ್ಲೀಸ್ ಅಂತ ಒಂದು ತೂಕಕ್ಕೆ ಆರಾಧ್ಯ ಗಿಲಗಿಲ ಒದ್ದಾಡ್ತಾ ಗೊಣಗದ್ಲು. ಸೈಲೆಂಟಾಗಿರು, ಇಲ್ದಿದ್ರೆ ಈಗಲೇ ಏನಾದರೂ ಒಂದು ಮಾಡ್ತೀನಿ ಅಂತ ವಾರ್ನಿಂಗ್ ಟೋನಲ್ಲಿ ಅಂದ ಅಧಿರಾಜ್ ವರ್ಮ. ಏನು ಮಾಡ್ತೀರಾ ಅಂತ ತಡಬಡಾಯಿಸೋ ಗಂಟಲಿನಲ್ಲಿ ಕೇಳಿದ್ಲು ಆರಾಧ್ಯ. ನೀನು ಅಂದ್ಕೊಳ್ತಿರೋದನ್ನೇ ಅಂತ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್. ಅಯ್ಯಯ್ಯೋ ನಾನೇನು ಅಂದ್ಕೊಂಡೇ ಇಲ್ಲ ಅಂತ ಕಂಗಾಲಾಗಿ ಅದನ್ನು ಮುಚ್ಚಿಡ್ತಾ ಅಂದ್ಲು. ಸರಿ ಇರು, ನಿನ್ನ ಕೋರಿಕೆ ತೀರಿಸ್ತೀನಿ ಅಂತ ಅದರ್ತಿದ್ದ. ಅವಳ ತುಟಿಗಳ ಕಡೆ ತೀಕ್ಷ್ಣವಾಗಿ ನೋಡ್ತಿದ್ದ ಅಧಿರಾಜ್ ವರ್ಮ ಕಡೆ ನೋಡಿದ್ದಕ್ಕೆ ಆಕೆಗೆ ಹಾರ್ಟ್ ಅಟ್ಯಾಕ್ ಆದಷ್ಟು ಕೆಲಸ ಆಯಿತು. ನೀವು ರಿವೆಂಜ್ ತೀರಿಸ್ಕೊಳ್ತಿದ್ದೀರಾ ಅಂತ ನನಗೆ ಅರ್ಥ ಆಯಿತು, ಇನ್ಯಾವಾಗೂ ಇಂಥ ವೇಷಗಳನ್ನ ಹಾಕಲ್ಲ ನನ್ನ ನಂಬಿ ಅಂತ ಸಣ್ಣ ಮಕ್ಕಳ ಧ್ವನಿಯಲ್ಲಿ ಹತ್ರ ಕೈ ಇಟ್ಕೊಂಡು ಹೇಳಿದ್ಲು ಆರಾಧ್ಯ. ಐ ಡೋಂಟ್ ಟ್ರಸ್ಟ್ ಯು ಅಂತ ತೀವ್ರವಾದ ಧ್ವನಿಯಲ್ಲಿ ಅನ್ನುತ್ತಾ
ಅವನ ಕೈಯನ್ನು ಆರಾಧ್ಯಳ ಮುಖದ ಕಡೆ ತೆಗೆದುಕೊಂಡು ಹೋದ ಅಧಿರಾಜ್ ವರ್ಮ. ನಂಬಿಕೆಗೆ ಪ್ರತಿರೂಪ ಆರಾಧ್ಯ, ನೀವು ನನ್ನ ನಂಬಬೇಕು, ನಂಬಲೇಬೇಕು, ಇಲ್ದಿದ್ರೆ ಸ್ಟ್ರೈಕ್ ಮಾಡ್ತೀನಿ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಿದ್ದ ಆರಾಧ್ಯಳ ಫೇಸ್ ಹತ್ರ ಬರ್ತಿದ್ದ ಅವನ ಕೈ ಅವಳ ಬಾಯನ್ನು ಮ್ಯೂಟ್ ಮಾಡಿಬಿಡ್ತು. ನೀನೇನು ಮಾಡಬೇಕು ಅಂದ್ಕೊಂಡ್ರೆ ಅದು ಮಾಡ್ಕೊ ಅಂತ ಅನ್ನುತ್ತಾ ಒಂದೇ ಬಾರಿಗೆ ಅವಳು ಪಿಲ್ಲೋ ಕೆಳಗಿದ ಮೊಬೈಲ್ ಹೊರಗೆ ತೆಗೆದು ಮೇಲಕ್ಕೆದ್ದ ಅಧಿರಾಜ್ ವರ್ಮ. ಅಯ್ಯೋ ಸಿಕ್ಬಿಡ್ತಾ ಅಂತ ತಿಳಿದು ಆರಾಧ್ಯ ಬೋರ್ ಹೊಡಿತಿದೆ ಅಂತ ಸ್ವಲ್ಪ ಗೇಮ್ ಆಡಿದೆ, ಪ್ಲೀಸ್ ಈ ಒಂದು ಬಾರಿ ಬಿಟ್ಬಿಡಿ, ಜಸ್ಟ್ 5 ಮಿನಿಟ್ಸ್ ನಿದ್ರೆ ಮಾಡ್ತೀನಿ, ಪ್ಲೀಸ್ ಒಂದು ಬಾರಿ ನನ್ನ ನಂಬಿ ಅಂತ ಸಣ್ಣ ಮಕ್ಕಳ ಮುಖ ಆ ಥರ ಒಪ್ಪಿಸಿ ರಿಕ್ವೆಸ್ಟ್ ಮಾಡಿದ್ಲು. ಓಕೆ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಮಲಗದಿದ್ದರೆ 6th ಮಿನಿಟ್ ನನ್ನ ರೂಮ್ನಲ್ಲಿ ಇರ್ತೀಯಾ ಅಂತ ವಾರ್ನಿಂಗ್ ಕೊಟ್ಟ ಅಧಿರಾಜ್ ವರ್ಮ. ಹಾಂ ಅಂತ ಕಂಗಾಲಾಗನ್ನುತ್ತಾ ಬೆಡ್ಶೀಟ್ ಹೊತ್ಕೊಂಡು ಮಲಗಿ ನನ್ನ ಮೊಬೈಲ್ ಕೊಟ್ಬಿಡಿ ಪ್ಲೀಸ್ ಅಂತ ಮೆಲ್ಲಗೆ ಅಂದ್ಲು ಆರಾಧ್ಯ. ನೋ ಕೊಡಲ್ಲ ಅನ್ನುತ್ತಾ ತಾನು ಕೂಡ ಅವಳ ಪಕ್ಕದಲ್ಲೇ ಬೆಡ್ ಮೇಲೆ ಕೂತ್ಕೊಂಡ ಅಧಿರಾಜ್ ವರ್ಮ. ಬಾಯಿ ಬಿಟ್ಟರೆ ಏನಂತಾನೋ ಅನ್ನೋ ಭಯದಿಂದ ಈ ಬಾರಿ ನಿಜವಾಗಿಯೂ ಗಾಢ ನಿದ್ರೆಗೆ ಜಾರ್ಕೊಂಡ್ಲು ಆರಾಧ್ಯ. ಅವಳನ್ನ ರೆಪ್ಪೆ ಇಕ್ಕದೆ ನೋಡ್ತಿದ್ದ ಅಧಿರಾಜ್ ವರ್ಮ ಕೂಡ ಆರಾಧ್ಯಳ ಸುತ್ತ ಕೈ ಹಾಕಿ ಅವಳನ್ನ ಗೆದಿಗೆ ಹತ್ತಿಕ್ಕೊಂಡು ನಿದ್ರೆಗೆ ಜಾರ್ಕೊಂಡ. ಅರ್ಲಿ ಮಾರ್ನಿಂಗ್ 3ಕ್ಕೆ ಎಚ್ಚರವಾದ ಅಧಿರಾಜ್ ವರ್ಮ ಅವನ ಪಕ್ಕದಲ್ಲಿ ಮುದ್ದಾಗಿ ಕುನ್ನಿ ಥರ ಮುದುಡ್ಕೊಂಡು ಮಲಗಿದ ಆರಾಧ್ಯಳ ಕಡೆ ತೀಕ್ಷ್ಣವಾಗಿ ನೋಡ್ದ. ನಿದ್ರೆಯಲ್ಲಿ ಬಾಯಿ ತೆರ್ಕೊಂಡು ತುಟಿಗಳ ಮೇಲೆ ನಗೆಯಿರೋ ಅವಳನ್ನು ನೋಡಿದ್ರೆ ಏನೋ ತಿಳಿಯದ ಫೀಲಿಂಗ್ ಮೈಯೆಲ್ಲ ಆವರಿಸ್ತು. ತನ್ನನ್ನು ತಾನೇ ನಿಗ್ರಹಿಸ್ಕೊಳ್ತಾ ಫಾಸ್ಟಾಗಿ ಮೇಲಕ್ಕೆದ್ದು ಮೊಬೈಲ್ ಟೇಬಲ್ ಮೇಲಿದ್ದ ಸ್ಟ್ಯಾಂಡ್ನಲ್ಲಿಟ್ಟು ಫಾಸ್ಟಾಗಿ ತನ್ನ ರೂಮ್ ಒಳಗೆ ಹೊರಟೋದ ಅಧಿರಾಜ್ ವರ್ಮ. ಬೆಳಿಗ್ಗೆ ನಿದ್ರೆಯಿಂದಿದ್ದ ಆರಾಧ್ಯಳಿಗೆ ತನ್ನ ರೂಮ್ ಖಾಲಿಯಾಗಿ ಕಾಣಿಸೋದ್ರ ಜೊತೆಗೆ ಮೊಬೈಲ್ ಕೂಡ ಟೇಬಲ್ ಮೇಲಿದ್ದ ಸ್ಟ್ಯಾಂಡ್ನಲ್ಲಿ ಕಾಣಿಸೋದ್ರಿಂದ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು, ನೈಟಿ ಸಿಂಹ ತುಂಬ ಎದುರಿಸ್ಬಿಡ್ತು, ನನ್ನ ಅದೃಷ್ಟ ಚೆನ್ನಾಗಿತ್ತು ಆದ್ದರಿಂದ ಬದುಕಿದೆ ಅಂತ ಒಳಗೊಳಗೆ ಅಂದುಕೊಳ್ತಾ ಫಾಸ್ಟಾಗಿ ಫ್ರೆಶ್ ಆಗಿ ಓಡುತ್ತಾ ಕಾಲೇಜಿಗೆ ಹೊರಟು ಹೋದ್ಲು ಆರಾಧ್ಯ. ಕ್ಲಾಸ್ ಒಳಗಡೆ ಎಂಟರಾದ ಆರಾಧ್ಯಳಿಗೆ ತಕ್ಷಣ ಅಲ್ಲಿ ಕಾವ್ಯ ಕಾಣಿಸಿದ್ಲು. ನೀನು ಬಂದು ಎಷ್ಟೊತ್ತಾಯಿತು ಅಂತ ಕಾವ್ಯ ಕಡೆ ನೋಡ್ತಾ ಕೇಳಿದ್ಲು ಆರಾಧ್ಯ. ಜಸ್ಟ್ ಈಗಲೇ ಬಂದೆ, ನಿನ್ನ ಹೆಲ್ತ್ ಹೇಗಿದೆ ಅಂತ ಕಾಳಜಿಯಿಂದ ಕೇಳಿದ್ಲು ಕಾವ್ಯ. ಐ ಆಮ್ ಫೈನ್, ಆ ಸಿಂಹ ಬೇಕಂತಾನೆ ಇಷ್ಟು ದಿನ ಮನೆಯಲ್ಲಿಟ್ಟಿದ್ದ ಅಂತ ಕಿರಿಕಿರಿಯಿಂದ ಅಂದ್ಲು ಆರಾಧ್ಯ. ಹೌದಾ, ನಿನ್ನ ಹೆಲ್ತ್ ಇಷ್ಟು ಪರ್ಫೆಕ್ಟ್ ಆಗಿದ್ರೆ 3 ದಿನ ಅಧಿರಾಜ್ ವರ್ಮ ಅವರು ಕೂಡ ಹಾಸ್ಪಿಟಲ್ನಲ್ಲಿ ಯಾಕಿದ್ರು? ನೀನನ್ನು ನೋಡ್ಕೊಳ್ಳಲು ಹಾಸ್ಪಿಟಲ್ನಲ್ಲಿ ಅಷ್ಟೊಂದು ಜನ ನರ್ಸ್ಗಳಿರಬೇಕಾದ್ರೆ ತಾನೇ ಯಾಕೆ ಟೈಮ್ ಟು ಟೈಮ್ ಮೆಡಿಸಿನ್ಸ್ ಕೊಟ್ಟರು ಅಂತ ಪ್ರಶ್ನಿಸಿದ್ಲು ಕಾವ್ಯ. ಏನು ನನಗೇನು ಗೊತ್ತು, ಸಣ್ಣಪಟ್ಟಿಗೆ ಅಷ್ಟೊಂದು ಕತೆ ಮಾಡಿದ್ರು ಅವರು. ಇನ್ನು ತಾನು ನನಗಾಗಿರಲಿಲ್ಲ, ನಾನು ಎಲ್ಲಿ ಪಾರಾಗಿ ಹೋಗ್ತೀನೋ ಅಂತ ಹೆದರಿ ಅಲ್ಲೇ ಇದ್ದರು ಅಂತ ಮರು ಉತ್ತರ ಕೊಟ್ಟಳು ಆರಾಧ್ಯ. ಹೌದಾ, ಮತ್ತು ನೀನೇನು ವಿಕ್ಟೋರಿಯಾನ ನೀನು ಬಿಟ್ಟು ಪ್ರಪಂಚದಲ್ಲಿ ಹುಡುಗಿಯರೇ ಇಲ್ಲದಂತೆ ಪ್ರತೀಕ್ಷೆನ ನಿನ್ನನ್ನು ನೋಡ್ಕೊಳ್ತಾ 3 ದಿನ ತನ್ನ ಕೆಲಸ ನಿಲ್ಲಿಸಿ ಮರಳಿ ನಿನ್ನ ಹತ್ರ ಕಳೆದ್ರು, ನಿಜಕ್ಕೂ ಏನಿದೆ ನಿನ್ನಲ್ಲಿ ಅಂತ ನೇರವಾಗಿ ಕೇಳಿದ್ಲು ಕಾವ್ಯ. ನನಗೇನು ಗೊತ್ತು, ನನಗೆ ಮಾತ್ರ ಬೋರ್ ಹೊಡಿತು. ಆ ರಾಕ್ಷಸ ಕನಿಷ್ಠ ಮೊಬೈಲ್ ಕೂಡ ಹಿಡಿಯೋದಕ್ಕೆ ಬಿಡಲಿಲ್ಲ. ತಿನ್ನೋದು ಮಲಗೋದು ಬಿಟ್ಟು ಮತ್ತೊಂದು ಕೆಲಸ ಇರಲಿಲ್ಲ. ಇದ್ರೂ ಬೇಸರ ಬಂತು. ಅದು ಸಾಲದು ಅನ್ನೋ ಹಾಗೆ ಪ್ಯಾಲೇಸ್ಗೆ ಹೋದ 2 ದಿನ ಕೂಡ ರೂಮ್ಗೆ ಸೀಮಿತ ಮಾಡಿದ್ರು. ಮೆಂಟಲಾಗಿ ಹೋಗಿದೆ ಗೊತ್ತಾ ಅಂತ ಸಣ್ಣ ಮಕ್ಕಳ ಥರ ಕಂಪ್ಲೇಂಟ್ ಮಾಡಿದ್ಲು ಆರಾಧ್ಯ. ನೀನು ವೇ ಆಫ್ ಥಿಂಕಿಂಗ್ ಬದಲಾಯಿಸ್ಕೊಳ್ದಿದ್ರೆ ನಿನ್ನ ಸುತ್ತ ಏನು ನಡೀತಿದೆ ಅಂತ ನಿನಗೆ ಅರ್ಥ ಆಗಲ್ಲ ಆರಾಧ್ಯ. ನೀನು ಅಧಿರಾಜ್ ವರ್ಮನನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ ಅಂತ ಬೇಸರದಿಂದ ಅಂದ್ಲು ಕಾವ್ಯ. ನೀನೇನು ಕಂಗಾಲಾಗಬೇಡ, ನಾನು ಬಾರ ದಿನಗಳಲ್ಲಿ ಕ್ಲಾಸ್ನಲ್ಲಿ ಏನು ಹೇಳಿದ್ರು ಅಂತ ಕೇಳ್ತಾ ಟಾಪಿಕ್ ಡೈವರ್ಟ್ ಮಾಡಿದ್ಲು ಆರಾಧ್ಯ. ಇಬ್ಬರು ಹಾಗೆ ಮಾತಾಡ್ಕೊಳ್ತಿದ್ದ ಸಮಯದಲ್ಲಿ ಒಬ್ಬ ಹುಡುಗ ನೇರವಾಗಿ ಅವರು ಕೂತಿದ್ದ ಬೆಂಚ್ ಹತ್ರ ಬಂದು ಕೈಯಲ್ಲಿದ್ದ ಗನ್ನನ್ನು ಕಾವ್ಯ ಕಡೆ ಗುರಿ ಇಟ್ಟ. ಊಹಿಸದ ಘಟನೆಗೆ ಕಾವ್ಯ ಹೆದರಿದ್ರೆ ಆರಾಧ್ಯ ಗಡಗಡ ನಡುಗ್ ಹೋದ್ಲು. ಸ್ವಲ್ಪ ಸಮಯಕ್ಕೆ ತನ್ನ ಕಂಗಾಲನ್ನು ಕಡಿಮೆ ಮಾಡಿಕೊಂಡು, ಯಾರು ನೀನು, ಏನು ಮಾಡಿದ್ಯಾ, ನನ್ನ ತಲೆಗೆ ಗನ್ನಿಟ್ಟಿದ್ಯಾ ಅಂತ ಕೇಳಿದ್ಲು ಕಾವ್ಯ ಕಂಗಾಲಾಗಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ.